ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ನಮ್ಮ ವೀಕ್ಷಕರಿಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಾಗೂ ಭೋಗಿ ಹಬ್ಬದ ಶುಭಾಶಯಗಳು. ಕೆಲವರು ನಿನ್ನೆ ಭೋಗಿ ಮಾಡಿರ್ತೀರಿ, ಇವತ್ತು ಸಂಕ್ರಾಂತಿ ಮಾಡಿರ್ತೀರಿ, ಕೆಲವರು ಎರಡೂ ಇವತ್ತು ಮಾಡಿರ್ತೀರಿ. ನಾವು ಹಂಗೆ ಇವತ್ತು ಭೋಗಿ ಮತ್ತು ಸಂಕ್ರಾಂತಿ ಎರಡೂ ಒಂದೇ ದಿನ ಮಾಡಿ ಒಂದೊಂದು ಕಡೆ ಒಂದೊಂದು ರೀತಿ ಮಕರ ಸಂಕ್ರಾಂತಿನ ಆಚರಣೆ ಮಾಡ್ತಾರೆ. ಪಂಜಾಬ್ ಒಳಗೆ ಲೋಹರಿ ಅಂತ ಮಾಡ್ತಾರೆ ಈ ಮಕರ ಸಂಕ್ರಾಂತಿನ. ಈ ಕಡೆ ತಮಿಳ್ನಾಡು ಕಡೆ ಬಂದರೆ ಇದಕ್ಕೆ ಪೊಂಗಲ್ ಅಂತ ಕರೀತಾರೆ. ಆಮೇಲೆ ಗುಜರಾತ್ನಾಗೆಲ್ಲ ಗಾಳಿಪಟ ಹಾರಿಸೋದ್ರ ಮೂಲಕ ಈ ಮಕರ ಸಂಕ್ರಾಂತಿನ ಹಬ್ಬ ಆಚರಿಸ್ತಾರೆ. ಬಟ್ ನಮ್ಮ ಕರ್ನಾಟಕ ಒಳಗೆ ನಾವು ಭೋಗಿ ಎಲ್ಲ ಮಾಡಿಕೊಂಡು ಎಳ್ಳು ಬೆಲ್ಲ ಬೀರಿ ಈ ಮಕರ ಸಂಕ್ರಾಂತಿನ ಆಚರಣೆ ಮಾಡ್ತೀವಿ. ನೋಡಿರಿ, ನಮ್ಮ ಮನ್ಯಾಗ ಭೋಗಿಗೆ ಇವೆಲ್ಲ ಐಟಮ್ ರೆಡಿ ಆಗ್ಯಾವು. ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಶೇಂಗಾ ಹೋಳ್ಗೆ, ಮಾದ್ಲಿ ಅಂತೂ ನಾವು ಲಾಸ್ಟ್ ವಿಡಿಯೋನಾಗ ಮಾಡೋದು ಹೆಂಗಂತ ಹಾಕಿದ್ವಿ. ಆಮೇಲೆ ಭರ್ತ, ಪಚಡಿ, ಕೆಂಪು ಖಾರ, ಶೇಂಗಾ ಚಟ್ನಿ, ಮಡ್ಕೆ ಕಾಳು, ಬುತ್ತಿ, ಆಮೇಲೆ ಗೆಣಸು. ಒಂದೊಂದು ರಾಜ್ಯದೊಳಗೆ ಒಂದೊಂದು ರೀತಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಲಾಸ್ಟಲ್ಲಿ ಎಲ್ಲರ ಉದ್ದೇಶನೂ ಒಂದೇ, ಸಂತೋಷ ಸಂಭ್ರಮದಿಂದ ಹಬ್ಬನ ಆಚರಣೆ ಮಾಡೋದು ಮತ್ತು ಆ ಹಬ್ಬನ ಎಂಜಾಯ್ ಮಾಡೋದು. ಹಾಗಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವು ಎಲ್ಲರೂ ಸಂಕ್ರಾಂತಿ ಹಬ್ಬನ ಸಂಭ್ರಮಾಚರಣೆಯಿಂದ ಮಾಡಿರಿ, ಸಂತೋಷದಿಂದ ಇರ್ರಿ. ಈ ಸಂಕ್ರಾಂತಿ ಹಬ್ಬ ಎಲ್ಲರ ಬಾಳಲ್ಲೂ ಸಿಹಿಯನ್ನೇ ತರಲಿ ಎಲ್ಲರಿಗೂ ಅಂತ ನಾವು ಆಶಿಸ್ತೀವಿ. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.